ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಬಯಸ್ತಾ PMY ಮನೆಗಳು ಅಂತ ನಿನ್ನೆ ಒಂದು ಕೆಲವು ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ. ಯಾರು ಅವರು ನಮ್ಮ ಆಪೋನೆಂಟ್ ಸೋತಿದ್ರಲ್ಲ ಅವರು ಆಪಾದನೆ ಮಾಡಿದ್ದಾರೆ. ಮನೆಗಳಲ್ಲಿ ದುಡ್ಡು ಹೊಡೆದಾರೆ, ಶಾಸಕರು ಭ್ರಷ್ಟಾಚಾರ ಮಾಡಿದ್ದಾರೆ, ಆಮೇಲೆ ಏನೇನೋ ಹೇಳಿದ್ದಾರೆ. ಅದಕ್ಕೆ ನಾನು ಇಷ್ಟು ಅರ್ಜೆಂಟಾಗಿ ಪತ್ರಿಕಾಗೋಷ್ಠಿನ ಮಾಡಿ ಅದಕ್ಕೆ ರಿಪ್ಲೈ ಮಾಡಬೇಕು, ಹೆಂಗೂ ಬಂದಿದ್ದೀನಿ ಅಂತೇಳಿ ಮಾಡ್ತಾಯಿದ್ದೀನಿ. ಇದನ್ನು ನಾನು ಪೂರ್ಣ ಹೇಳ್ತೀನಿ, ಸ್ವಲ್ಪ ನೀವು ಇದನ್ನು ಅರ್ಥ ತಿಳ್ಕೊಂಡಿದ್ರೆ ನಿಮಗೆ ಉಪಯೋಗ ಆಗುತ್ತೆ. ಇದು ಈಗಾಗಲೇ ಸಕಲೇಶಪುರ ತಾಲೂಕಿನಲ್ಲಿ ಒಂದು ದೊಡ್ಡ ಹಗರಣವೇ ಆಗಿದೆ. ನಮ್ಮ ತಾಲೂಕಿನ ಒಬ್ಬ PDO ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗಿದ್ದಾನೆ. ಇದು ಹೆಂಗೆ ಅವ್ರ ಇನ್ವಾಲ್ವ್ಮೆಂಟ್ ಆಗೋಕ್ಕೆ ಸಾಧ್ಯ ಅಂದರೆ, PMY ಮನೆಗಳು, ಪ್ರಧಾನಮಂತ್ರಿ PMAY ಆ ಮನೆಗಳು ಸ್ಪಾನ್ಸರ್ಸ್ ಏನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಎರಡು ಸರ್ಕಾರಗಳ ಸಂಯುಕ್ತ ಆಶ್ರಯದಲ್ಲಿ ಮನೆ ಕೊಡೋದು. ಆ ಮನೆಗಳಲ್ಲಿ ಕೊಡೋದಕ್ಕೆ ಅಂತೇಳಿ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡ್ತು. ಆದರೆ ಅದನ್ನು ಕೊಡೋದಕ್ಕೆ ಮುಂಚೆ ಕೇಂದ್ರ ಸರ್ಕಾರ ಏನು ಮಾಡ್ತು, ಒಂದು ಸಮೀಕ್ಷೆ ನಡೆಸ್ತು. ಇಡೀ ಭಾರತ ದೇಶದಲ್ಲೇ ಸಮೀಕ್ಷೆ ನಡೆಸ್ತು. ಯಾರು ವಸತಿ ರಹಿತರಿದ್ದಾರೆ, ಯಾರು ನಿವೇಶನ ಹೊಂದಿ ಮನೆ ಇಲ್ಲದಲೇ ಇದ್ದಾರೆ ಅಂಥವ್ರಿಗೆ ಮನೆ ಕೊಡಲೇಬೇಕು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಏನು ಅದನ್ನು ಅವನು PDO ಹೋಗ್ಬಿಟ್ಟು ಸಮೀಕ್ಷೆನಲ್ಲಿ ಪಟ್ಟಿ ಮಾಡಿಬಿಟ್ಟಿದ್ದಾರೆ. ಇಷ್ಟು ಲಕ್ಷ ಕೋಟಿ ಜನ ವಸತಿ ರಹಿತರಿದ್ದಾರೆ ಅಂತಕ್ಕಂಥದ್ದು ಪಟ್ಟಿಯಾಗಿದೆ. ನಾನು ಈ ದೇಶದ ಹೇಳಕ್ಕೆ ಹೋಗಲ್ಲ, ಈ ಜಿಲ್ಲದನ್ನೂ ಹೇಳಲ್ಲ, ನಾನು ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ ಹೇಳ್ತೀನಿ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 6105 ಜನ ನಿವೇಶನವನ್ನು ಹೊಂದಿದ್ದು ಮನೆ ಇಲ್ಲದೆ ಇರತಕ್ಕಂಥ ಜನ ಇದ್ದಾರೆ ಅಂತೇಳಿ ಒಂದು ಗುರುತನ್ನು ಹಾಕಿದ್ದಾರೆ. ಒಂದು ಪಟ್ಟಿ, ಸಮೀಕ್ಷೆಯ ಪಟ್ಟಿ ಬಿಡುಗಡೆ ಆಗಿದೆ. ಆ ಪಟ್ಟಿನಲ್ಲಿ ಈಗ ಅಷ್ಟು ಜನ ಇದ್ದರೆ 2 ಜನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಒಕ್ಕೂಟ ವ್ಯವಸ್ಥೆಯಲ್ಲಿ ಅವರು ಸ್ಪಾನ್ಸರ್ಸ್, ಇಬ್ಬರು ಸ್ಪಾನ್ಸರ್ಸ್. ಆ ಸ್ಪಾನ್ಸರ್ ಹಣದಿಂದ 2 ಜನ ಸ್ಪಾನ್ಸರ್ ಹಣದಿಂದ ಮನೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ತಾಲೂಕಿಗೆ, ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ 3039 ಮನೆಗಳು ಆಯ್ಕೆಯಾಗಿದ್ದಾರೆ, ಫಲಾನುಭವಿಗಳು ಆಯ್ಕೆಯಾಗಿದ್ದಾರೆ. ಅದರಲ್ಲಿ ನಮ್ಮ ಬಾಣಾವರ ಮಂಡಲ ಪಂಚಾಯತಿ ಒಂದಿದೆ. ಮಂಡಲ ಪಂಚಾಯತಿ ಬಾಣಾವರ ಅಲ್ಲ, ಗ್ರಾಮ ಪಂಚಾಯತಿ. ಆ ಗ್ರಾಮ ಪಂಚಾಯತಿನಲ್ಲಿ 94 ಜನರಿಗೆ 103 ಜನಕ್ಕೆ ಆಯ್ಕೆಯಾಗಿದೆ. 103 ಜನ ಆಯ್ಕೆಯ ಪಟ್ಟಿನಲ್ಲಿದ್ದಾರೆ. ಅವ್ರಿಗೆ 103 ಜನಕ್ಕೂ ಮನೆ ಮಂಜೂರಾತಿ ಆಗಿದೆ. ಅಲ್ಲಿ ಮನೆ ಮಂಜೂರಾತಿಗೆ ಪಟ್ಟಿ ಬಂತು, ಮಂಜೂರಾತಿ ಆಯಿತು. ಮಂಜೂರಾತಿ ಆದಮೇಲೆ 103 ಜನ ಆಯ್ಕೆ ಆದರು. ಅದರಲ್ಲಿ 94 ಜನ ಡಾಕ್ಯುಮೆಂಟ್ಸನ್ನು ಸಲ್ಲಿಸಿದರು. ಸಲ್ಲಿಸಿ ಆದಮೇಲೆ ಇಲ್ಲಿ ಮೋಸ ಮಾಡೋದಕ್ಕೆ ಏನು ಮಾಡಿದ್ದಾರೆ ಇವರು, PDO ಸಮೀಕ್ಷಾ ಪಟ್ಟಿಯಲ್ಲಿ ಇಲ್ಲದೇ ಇರ್ತಕ್ಕಂಥ ಫಲಾನುಭವಿಗಳನ್ನು, ಇದರಲ್ಲಿ 2 ಜನ ಶಾಮೀಲಾಗಿದ್ದಾರೆ. ಡಿಸ್ಟ್ರಿಕ್ಟಲ್ಲಿ ನೋಡಲ್ ಆಫೀಸರ್ ಒಬ್ಬ ರಾಜೇಶ್ ಅಂತ, ಮತ್ತು ನಮ್ಮ ತಾಲೂಕಿನಲ್ಲಿ ಇನ್ನು 36 ಪಂಚಾಯತಿ ನಮ್ಮ ಕ್ಷೇತ್ರದಲ್ಲಿ, ಅದರಲ್ಲಿ 35 ಪಂಚಾಯತಿನಲ್ಲಿ ನಾನು ಸಮೀಕ್ಷೆ ಮಾಡಿಸಿದೆ, ಒಂದೇ ಒಂದು ಮನೆಯೂ ದುರುಪಯೋಗ ಆಗಿಲ್ಲ. ಇದು ಒಂದು ಪಂಚಾಯತಿನಲ್ಲಿ ಆ PDO ಈ ರಾಜೇಶನ್ ಜೊತೆ ಶಾಮೀಲಾಗಿ
ಈ ರಾಜೇಶ್ ಅಂತಕ್ಕಂಥ ಯಾರು ಇದ್ದಾನೆ ಅವನೀಗ FIR ಆಗಿ ಅಪ್ಸ್ಕ್ಯಾಂಡ್ ಆಗಿ ಕದ್ದೊಯ್ದಾನೆ. ಆ ಮನುಷ್ಯ ಇವನು ಶೇರಿ ನಮ್ಮ ಅರಸೀಕೆರೆಯಲ್ಲಿ ಆಗಬೇಕಾಗಿರ್ತಕ್ಕಂಥ ಬಾಣಾವರದಲ್ಲಿ ಕಟ್ಟಬೇಕಾಗಿದ್ದಂಥ ಮನೆಗಳನ್ನ ಅಲ್ಲಿ ಬರೀ 17 ಮನೆಗೆ ಮಾತ್ರ ಇದು ಮಾಡ್ಕೊಂಡಿದ್ದಾರೆ, ರೈತರ ಹತ್ರ ಇದು ಮಾಡ್ಕೊಂಡಿದ್ದಾರೆ. ಇನ್ನು ಉಳಿದಿರೋ ಮನೆಯಲ್ಲೂ ಸಕಲೇಶ್ಪುರ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಇದು ಹೆಂಗೆ ಮಾಡಿದರು? ಇಲ್ಲಿ ಮಾಡೋದಕ್ಕೆ ಒಂದು ರೀಸನ್ ಇದೆ, ಒಂದು ಕಾನೂನಿನಲ್ಲಿ ಒಂದು ಇದಿದೆ. ಇಒ ಮತ್ತು PDO ಲಾಗಿನ್ನು ಒಂದೇ, ಇಬ್ಬರು ಒಂದೇ ಲಾಗಿನ್ ಉಪಯೋಗಿಸ್ತಾರೆ. ಒಂದೇ ಒಂದು ಲಾಗಿನ್ನೊಳಗೆ ಅನುಮೋದನೆ ಆಗೋದು, ಮಂಜೂರಾತಿ ಕೊಡೋದು, ಏನೇ ಇದ್ರೂ ಇಒ ಮತ್ತು PDO ಇದನ್ನು ಭಾಳ ನೀವು ಟೆಕ್ನಿಕಲಾಗಿ ತಿಳ್ಕೋಬೇಕು. ಇದು ಭಾಳ ಇನ್ನು ದೊಡ್ಡ ಸಮಸ್ಯೆ ಇಡೀ ರಾಜ್ಯದಲ್ಲೇ ಆಗಿದೆ ಇದು ಅಂತ ಬರ್ತಾ ಇದೆ ನ್ಯೂಸ್. ಈಗ ಇದು ಇಒ ಮತ್ತು PDOಗೆ ಇರ್ತಕ್ಕಂಥದ್ದು ಒಂದೇ ಒಂದು ಲಾಗಿನ್, ಇಬ್ಬರೂ ಉಪಯೋಗಿಸ್ತಾರೆ. ಅದು ಇಒನೂ ಉಪಯೋಗಿಸ್ತಾನೆ, PDOನೂ ಉಪಯೋಗಿಸ್ತಾನೆ. ಇಲ್ಲೇನು ಮಾಡ್ತಾರೆ, ಈ ಒಂದೇ ಲಾಗಿನ್ನು ಇಒ ಮತ್ತು PDO ಒಂದೇ ಲಾಗಿನ್ನು, PDO ಬದಲಾವಣೆ ಮಾಡಿದ್ದು ಇಒ ಗೊತ್ತಾಗಲ್ಲ ಪಾಪ. ಇಒ ಲಾಗಿನ್ನ ಉಪಯೋಗಿಸ್ಕೊಂಬಿಟ್ಟು ಇಲ್ಲಿ ತಂದು CEO ಹೋಗಲ್ಲ, CS ಹೋಗಲ್ಲ. ಇಲ್ಲಿ ಪ್ರಾಜೆಕ್ಟ್ ಡೈರೆಕ್ಟ್ರು ಒಬ್ಬನೇ ಇರ್ತಾನೆ. ಆ ಪ್ರಾಜೆಕ್ಟ್ ಡೈರೆಕ್ಟ್ರು ಸುಮ್ಮನೆ ಇವನು ಯಾರೋ ರಾಜೇಶ್ ಅನ್ನ ಇನ್ಚಾರ್ಜ್ ಇಟ್ಟಿರೋದಕ್ಕೆ, ಅವನು ಹಂಗಾಮಿ ನೌಕರ, ಪರ್ಮನೆಂಟ್ ನೌಕರನೂ ಅಲ್ಲ. ಅವನು ಹಿಂದೊಂದು ಸರಿ ಹಿಂಗೆ ಆಯಿತಂತೆ, ತೆಗೆದಾಕಿದ್ರಂತೆ, ಮತ್ತೆ ತಗೊಂಡಾರಂತೆ. ಅದು ಯಾಕೆ ತಗೊಂಡಾರೋ ಏನೋ ಗೊತ್ತಿಲ್ಲ. ಅವನು ಎಲ್ಲೇನು ಅಂತಲೂ ಗೊತ್ತಿಲ್ಲ, ಅವ್ನ ಮುಖನೂ ನೋಡಿಲ್ಲ. ಈ PDOನು ಅವನು ನಮ್ಮ ಬಾಣಾವರದಲ್ಲಿರೋ PDOನು ಅವನು ಏನೋ ಸ್ನೇಹಿತರಂತೆ, ಎಲ್ಲ ಸ್ನೇಹಿತರಂತೆ. ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಮ್ಮ ಬಾಣಾವರದಲ್ಲಿ 94 ಮನೆನ ಮಿಸ್ಯೂಸ್ ಮಾಡಿದ್ದಾರೆ. ಇದು ಯಾವನು ಮಾಡಿದಾನೆ ಅವ್ನು ತೊಗೊಂಡು ಸೆಂಟ್ರಲ್ ಜೈಲಿಗೆ ಹಾಕಲಿ, ಅವನು ಗಲ್ಲಿಗೇರಿಸಲಿ, ನಂದೇನು ಇದಿಲ್ಲ ಇದರಲ್ಲಿ. ಇದನ್ನು ಯಾರು ರಾಜಕೀಯದ ಉದ್ದೇಶಕ್ಕೋಸ್ಕರ ಆತ್ಮಗೌರವ ಅನ್ನೋದಿದ್ದರೆ ಇವನು ನನ್ನ ಮೇಲೆ ಯಾಕೆ ಈ ದುಡ್ಡು ಇದನ್ನು ಆಪಾದನೆ ಮಾಡ್ತಾನೆ? ಅರಸೀಕೆರೆಯಲ್ಲಿ ಇದು ನಡೆಯುತ್ತೆ, ಅದು ನಡೆಯುತ್ತೆ ಅಂತೇಳಿ ರಾಜಕೀಯದ ಪಿತೂರಿ ನಡೆಸೋಕ್ಕೋಸ್ಕರ ನನ್ನ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ನಾನು ಒಂದು ಹೇಳ್ತೇನೆ, ಈ ಮನೆ ವಿಚಾರದಲ್ಲಿ ಒಂದು ಪೈಸದ್ದು ನಂದು ತಪ್ಪಿದ್ರೆ ನಾನು MLA ಕೆಲಸಕ್ಕೆ ನಾಳೆ ರಾಜೀನಾಮೆ ಕೊಡ್ತೀನಿ. ಒಂದೇ ಒಂದು ಇನ್ವಾಲ್ವ್ಮೆಂಟ್ ಇದ್ದರೆ, ಒಂದೇ ಒಂದು ಸೆಂಟೆನ್ಸ್ ಇನ್ವಾಲ್ವ್ಮೆಂಟ್ ಇದ್ದರೆ ನಾನು ರಾಜೀನಾಮೆ ಕೊಡ್ತೀನಿ. ಇದೇನು ರಾಜಕೀಯಕ್ಕೋಸ್ಕರ ದೊಂಬರಾಟ ಆಡೋ ಅಂಥದ್ದ? ಯಾತಿಗೆ ಇವರೆಲ್ಲ ಪರ್ಸನಲ್ಲಿ ಬರ್ತಾರೆ? ಮಾಡೋದು ಸಾಬೀತು ಮಾಡಿ. ಯಾವ್ದಾರ ಭ್ರಷ್ಟಾಚಾರ ನಡೆದಿದ್ರೆ, ಯಾವ್ದಾರ ಮನೆ ದುರುಪಯೋಗ, ನಾನೇ ಹೇಳ್ತಾ ಇದ್ದೀನಲ್ಲ. ಈಗ ನನಗೆ ನಿನ್ನೆ ಗೊತ್ತಾಯ್ತು, ನಿನ್ನೆ ರಾತ್ರಿ ನಾನು ಎಲ್ಲ ಮಾಹಿತಿ ತಗೊಂಡಾಗ ನನಗೆ ಗೊತ್ತಾಯ್ತು ಇವನು ಮಿಸ್ಯೂಸ್ ಮಾಡಿದ್ದಾನೆ ಅಂತ. ಅವನು ಯಾವಾಗ ದುಡ್ಡು ರಿಲೀಸಿಂಗ್ ಆರ್ಡ್ರಿಗೆ ಕೊಟ್ಟ, ಅಲ್ಲಿ ಕಮಿಟ್ಮೆಂಟ್ ಆದ. ದುಡ್ಡು ರಿಲೀಸಿಂಗಿಗೆ PDO ಆರ್ಡ್ರಿ ಸೈನ್ ಆಗ್ತಾ ಇದ್ದಿದ್ರೆ, ಆರ್ಡರ್ ಕಾಪಿ ಸೈನ್ ಆಗ್ತಾ ಇದ್ದರೆ ಯಾವುದೇ ಕಾರಣದಿಂದ ಅವನಿಗೆ ದುಡ್ಡು ರಿಲೀಸ್ ಆಗ್ತಿರಲ್ಲ. ಯಾವುದೇ ಕಾರಣದಿಂದ ದುಡ್ಡು ರಿಲೀಸ್ ಆಗಲ್ಲ ಇಲ್ಲಿ.